ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಸುರಕ್ಷಿತ ಹೂಡಿಕೆ ಹುಡುಕ್ತಾ ಇದ್ದೀರಾ? ಮೈಸೂರು ರೋಡ್ ಸಮೀಪದಲ್ಲಿರುವ ಗ್ರೀನ್ ಮೈಲ್ಸ್ಗೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. 3.5 ಎಕರೆ ಗೇಟೆಡ್ ಕಮ್ಯುನಿಟಿ, ಟ್ರೇ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆಯೊಂದಿಗೆ ಪ್ರತಿಯೊಂದು ಸೌಲಭ್ಯ ಇಲ್ಲಿ ಲಭ್ಯ. PMRDA ಅಪ್ರೂವ್ಡ್ ಖಾತಾ ಫ್ಲಾಟ್ಗಳು ಕೇವಲ 3,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನಿಮ್ಮ ಕನಸಿನ ಜಾಗವನ್ನ ಇಂದೇ ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಪ್ತಸೂರ್ಯ ರಿಯಾಲಿಟೀಸ್. ಹೋಗಿ ಈಗ ತುಂಬಾ ದೂರದಲ್ಲಿ ತಡ್ರಿ ಹಿಂದಕ್ಕೆ ರೈತರಿಗೆಲ್ಲ ನಾವು ಅದು ಅವರು ಬೇಸಿಗೆ ಇತ್ತು ಅಂತ ಹೇಳಿ ಮುಚ್ಚಾಕೊಂಡಾರ ಅಥವಾ ನಾವು 24 ಗಂಟೆಲಿ ತೆರವು ಉಳಿಸ್ಬೇಕು. ಅದು ತೆರವು ಮಾಡಿದೀವಿ ಸರ್. ಇನ್ನು ನನಗದು ಗೊತ್ತಿಲ್ಲ. 24 ಗಂಟೆಲಿ ಒಂದೇ ಒಂದು ಕಾಲುವೆನಲ್ಲಿ ಕಲ್ಲು ಇರ್ಕೂಡ್ದು ಎಲ್ಲ ಥ್ರೂ ಮಾಡಬೇಕು. ನೀರು ಬಿಡಿಸೋದು ಬಿಡೋದು ನಮ್ದು. ನಾವು ಹೋರಾಟ ಮಾಡಿ ಬಿಡಿಸ್ಬೇಕು. ನೀರು ಬಿಡಿಸೋಣ, ನೀವೇನು ಯೋಚನೆ ಮಾಡಬೇಕು. ನೀರು ಬಿಡಿಸೋಣ, ಇದನ್ನ ಮದ್ದು ಮಾಡಿ ಒಂದೊಂದಾಗಿ ಹೇಳ್ರಿ. ಇದು ಒಂದಾಯ್ತಾ? ಡಿಸ್ಕಷನ್ ಮಾಡ್ತಾರೆ. ಹೇಳದ್ ಕೇಳ್ರಿ. ನಿಮಗೆ ಪರಿಹಾರ ಕೊಡಿಸ್ಬೇಕು ಅಂತಲೇ ಅಲ್ಲಿಂದ ಇಲ್ಲಿ ಬಂದಿರೋದು. ಅಧ್ಯಯನ ಮಾಡಿ ಒಂದು ನಾವೇನು ಹೇಳಿದ್ರು, ನೀವು ಬೆಳೆನೇ ಬಿತ್ತಿಲ್ಲ ಅಂತ ಅವರು ಐಡೆಂಟಿಫೈ ಮಾಡಿದೆ, ನಿಮಗೆ ಒಂದು 25% ಪರಿಹಾರನ ಕೊಡ್ಬೋದು. ಅದೊಂದು. ಎರಡನೇದು, ನೀವು ಬೆಳೆನ ಹಾಕಿ ಆ ಬೆಳೆ ಹೋಗಿದ್ರೆ ನೀವು ಇನ್ಸೂರೆನ್ಸ್ ಕಟ್ಟಿದ್ರೆ ಅದು ಕ್ಲೈಮ್ ಮಾಡ್ಬೋದು. ಇನ್ಸೂರೆನ್ಸ್ ಕಟ್ಟದೇ ಇದ್ರೆ ಬರಲ್ಲ. ಇನ್ನೊಂದು, ಅದಕ್ಕೇನೆ NDRF ಗೈಡ್ಲೈನ್ಸ್ ಪ್ರಕಾರ ನಾವು ಈಗ ಆ ವರದಿ ಕೊಡೋಕ್ಕೆ ಬಂದಿರೋದು, ಗೊತ್ತಾಗ್ತದೆ. ಆ ವರದಿನ ಡಾಟ್ ಅಂತ ಡಿಕ್ಲೇರ್ ಆಗುತ್ತೆ, ಬರ ಅಂತ. ಆ ಬರ ಅಂತ ಡಿಕ್ಲೇರ್ ಆದಾಗ ನಿಮಗೆ ಮತ್ತೆ ನಾವು ಪರಿಹಾರ ಕೊಡ್ತೀವಿ, ಗೊತ್ತಾತ್ರ. ಇದರಲ್ಲಿ ನಾವು ಯಾವುದು ನಿಮ್ಗೆ ಉತ್ತಮವಾಗಿ ಒಳ್ಳೆಯದಾಗುತ್ತೆ ಅದಕ್ಕೆ ಆಯ್ಕೆ ಮಾಡ್ಕೊತೀವಿ. ನೀವು ಯಾರಾದರೂ ಇಲ್ಲಿ ಬೆಳೆ ಹಾಕಿ ಇನ್ಸೂರೆನ್ಸ್ ಕಟ್ಟಿ ನಿಮ್ಮ ಬೆಳೆ ಹೋಗಿದ್ರೆ ಅದಕ್ಕೆ ಈ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಇವರು ಎಲ್ಲ ಮಾಹಿತಿ ಇಟ್ಕೋಬೇಕಾಯ್ತು. ಇವರು ಹಳ್ಳಿ ಸುತ್ತಲ್ಲ, ಇವರು ಸೋಕಿ ಮಾಡೋಕ್ಕೆ ಬಂದಾರ ಅಧಿಕಾರಿಗಳೆಲ್ಲ. ಇವರು ನಾನು ಅಗ್ರಿಕಲ್ಚರ್ನಂತೂ ಇಂಥ ಹೋಗ್ಲಿ ಮಳೆ ಚೆನ್ನಾಗಾಗಿ ಚೆನ್ನಾಗಿ ಬೆಳೆ ಬೆಳೀತಿದ್ದು ನೀವು ಬರಬೇಡಿ ಊರು ಕಡೆಗೆ. ಬರ ಬತ್ತಲ್ಲ, ಆಗ್ಲಾರು ಬಂದು ನೋಡಬಾರ್ದು, ಏನು ನೋಡೋದಿಲ್ಲ. ಆಗ್ಲಾರು ಬಂದು ಜನಗಳಿಗೆ ಉತ್ತೇಜನ ಕೊಟ್ಟು ಕಟ್ಟಿ 600 ರೂಪಾಯಿ ಇನ್ಸೂರೆನ್ಸ್ ಕಟ್ಟಿದ್ರೆ 10,000 12,000 ರೂಪಾಯಿ ದುಡ್ಡು ಸಿಗುತ್ತಾ? ಯಾರು ಕಟ್ಟಿಲ್ಲ ಅಂತ ಒಬ್ರು ಮಾತಾಡ್ರಿ. ಕಟ್ತೀನಿ ಅಂದ್ರೆ ಅದು ಮಾಡಿ, ಅದು ಬಿಟ್ಟು ಕಾಲು ಮುಚ್ಕೊಂಡು ಹೊಡಿಯೋಕ್ಕೆ ಸಾಧ್ಯ. ಅದನ್ನ ನಾಳೆಯಿಂದಲೇ ಬಂದು ಮಾಡಬೇಕು ಮೇಡಮ್. ನೀವು ಸ್ವಲ್ಪ ಸೀರಿಯಸ್ ಆಗಿ ನೋಟ್ ಮಾಡ್ಕೊಂಡು ಇದು ಮಾಡಿ. ಒಂದು. ಎರಡನೇದು, ಈ ನೀರನ್ನ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ನೀರು? ಇದ್ರ ಲಿಫ್ಟಿಂದ ಇಲ್ಲಿ ಗೊತ್ತಿದೆಯೇನ್ರಿ ನಿಮಗೆ? ಎಷ್ಟು ಕಿಲೋಮೀಟರ್ ಆಗುತ್ತೆ? ಬಿಟ್ರೆ ಒಂದು ದಿವಸ 2 ದಿವಸ ನೀರು ಬರುತ್ತೇನ್ರಿ? ಎಷ್ಟು ದಿವಸ ಆಗುತ್ತೆ? ಅಲ್ಲಿಂದ ಬರೋಕ್ಕೆ ಏನಾದ್ರೂ ತೊಂದರೆಗಳಿದಾವನ್ರಿ? ಹಿಂಗೆ ಚೆನ್ನಾಗಿ ಇದು ಕಟ್ಟೋದು ಎಲ್ಲ ಶಿಲ್ಟ್ ತುಂಬಿಡೋದು, ಜಂಗಲ್ಲು ತೆಗಿರಿ. ನೀನು ಟೆಂಡರ್ನಾರ ಕರ್ಕೊಂಡು ನೀನು ಯಾರನ್ನಾರ ಮಾಡಿ. ನೀನು ಫಸ್ಟು ಈಗ ನೀರು ಬಿಟ್ಟು ಅಂದರೆ ನೀರೆಲ್ಲ ಅಲ್ಲಿ ಒಳ್ಳೋಗೋದಾದ್ರೆ ಇಲ್ಲಿಗೆ ಯಾಕೆ ನೀರು ಬಿಡಬೇಕು? ಫಸ್ಟು ಅದ್ರ ಕಾಲುವೆನ ಕ್ಲಿಯರ್ ಮಾಡಿ. ಈಗ ನಾಳೆಯಿಂದಲೇ ಕ್ಲಿಯರ್ ಮಾಡಿ. ನೀರು ಯಾವತ್ತು ಬಿಡ್ತೀವಿ ಅಂತ ನಿನಗೆ ಗೊತ್ತಿಲ್ಲ. ನಾವು ತೀರ್ಮಾನ ತಗೋತಾರೆ ಸರ್ಕಾರ. ನಾನೇ ಚೇರ್ಮನ್ ಅದಕ್ಕೆ ನೀರು ಬಿಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವನೇ ಚೇರ್ಮನ್. 3 ಜಿಲ್ಲೆಗೆ ನಾವು ಬಿಡೋದು ಗೊತ್ತಿದೆ, ಯಾವತ್ತು ಬಿಡಬೇಕು ಅಂತ ನಾವು ಡಿಸಿಯವರು ನಾವು ಎಲ್ಲ ಕೂತ್ಕೊಂಡು ತೀರ್ಮಾನ ತಗೋತೀವಿ. ತಗೊಂಡ ದಿವಸ ನೀರು ಬಿಡ್ತೀವಿ. ಅಷ್ಟರೊಳಗೆ ಕಾಲೇ ನೀರನ್ನ ದುರಸ್ತಿ ಮಾಡಿ ಎಲ್ಲಿಂದ 20 ನೀವು ಎಷ್ಟು ಕಿಲೋಮೀಟರ್ ಬರುತ್ತೋ ಅಲ್ಲಿಂದ ಯಾವ್ಯಾವ ಕೆರೆಗೆ, ಇದೊಂದೇ ಕೆರೆ ಅಂತ
ಒಟ್ಟು 42 ಕೆರೆ ಇದೆ 42 ಕೆರೆ ದುರಸ್ತಿನೂ ಆಗಬೇಕು. 42 ಕೆರೆಗೂ ಹೋಗಿ ಏಕಕಾಲದಲ್ಲಿ ನೀರು ಬೀಳಂಗಿರ್ಬೇಕು. ಸರ್ ಇವರೇ ನಿಂತ್ಕೊಂಡು ಒಂದೊಂದು ಕೆರೆ ತುಂಬಿಸ್ಕೊಡ್ಬೇಕು ನೋಡ್ರಿ, ಇವರೇ ಕೆರೆ ತುಂಬಿಸ್ಕೊಳಕ್ಕೆ ಪೊಲೀಸ್ ಹಾಕ್ತೀವಿ, ನಿಮಗೆ ಗೊತ್ತಿದೆ ಸರ್ ಮಾಡ್ಬೇಕು ಸರ್ ಪೊಲೀಸ್ ಹಾಕ್ತೀವ್ರಿ. ಮಾಡಿದ್ರೆ ಅನುಕೂಲ. ಇನ್ನೇನು ನೀರು ಬಂದ್ಕೊಂಡು ಯಾರೋ ಎಲ್ಲೆಲ್ಲ ತಿರುಗಿ ಹೋಗ್ಬಿಟ್ರೆ ಕೆರೆ ಏನ್ರಿ ಮಾಡ್ಬೇಕು? ಹಂಗೆ ಆಗಿರೋದು ಇಲ್ಲಿ ಗೊತ್ತಾಯ್ತಾ? ಪೊಲೀಸ್ ಮುಖಾಂತರ ಮಾಡಿ ನಿಮ್ಗೆ ಆಗಲಿಲ್ಲ, ಯಾರಾದ್ರೂ ಬೇರೆ ಎಲ್ಲೋ ಬಿಟ್ಕೊತಾನೆ ಅಂದ್ರೆ ಹೇಳಿ, ಮೇಡಮ್ ಇರ್ತಾರೆ, ಕಂಪ್ಲೇಂಟ್ ಕೊಡಿ, ಅವರು ಪೂಜೆ ಮಾಡಿದ್ರೆ ಇಲ್ಲಿ ನೀರು ಬರಲ್ಲ, ನೀರನ್ನ ಥ್ರೂ ಮಾಡಿಸ್ತಾರೆ. ಕಳೆದ ವರ್ಷ 42 ಕೆರೆನೂ ತುಂಬಿಸಿದೀವಿ. ತುಂಬಿಸಿ ಈ ಸರಿ ನಾನೇ ಬಂದು ನಿಂತ್ಕೊಂಡು ದೈವ ಬಲದಿಂದ ಅಂದ್ರೆ ಜಾರಿ ಕಪ್ಪಲು ಮೂಡು ಕಪ್ಪಲು ಒಂದ್ ಕೆರೆ ತುಂಬಿಸ್ತಾನ ಸಾವ ಸರಿ ಒಂದೇ ಒಂದ್ ಕೆರೆ ತುಂಬಿದ್ವ ಸರಿ ನೀರೇ ಬರಲ್ಲ ಸರ್ ಚಾನಲ್ ಅದರಲ್ಲಿ ನೀರ್ ಬರ್ತದ ಚಾನಲ್ ಅದರಲ್ಲಿ ಹೇಳ್ತೀನಿ ತಡ್ರಿ. ಕೂಡ ಒಕ್ಕಲರನ್ನ ಮನವಿ ಮಾಡ್ತಾ ಇದ್ದಾರೆ, ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ತುಂಬಬೇಕಾದ್ರೆ ನಾಳೆ ನೀರು ಬಿಡಬೇಕು ಅಂತ. ಹಾಗಾಗಿ ಅದು ಯಾವಾಗ ಇದಾಗುತ್ತೆ ಸರ್? ಈಗ ನೀರನ್ನ ಬಿಡಬೇಕು ಅನ್ನೋ ಒತ್ತಾಯ, ನೀರು ಆಗಲೇಬೇಕು ಅನ್ನೋ ಒತ್ತಾಯ, ಅದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಬೇಡಿಕೆ, ಅದೇನು ಇವತ್ತಿನ ಬೇಡಿಕೆ ಅಲ್ಲ. ಆದರೆ ಈ ಸಾರಿ ಲಭ್ಯತೆಯ ಆಧಾರದ ಮೇಲೆ ಏನೋ ಇಲ್ಲವೇ ಇಲ್ಲ ಪೂರ ಅನ್ನೋದಕ್ಕೆ ಒಂದು ಸ್ವಲ್ಪ ನೆನ್ನೆ ಆ ಕಡೆ ಭಾಗಕ್ಕೆ ಮಳೆ ಆಗಿ ಸ್ವಲ್ಪ ನೀರು ಬಂದಿದೆ. ಆ ನೀರನ್ನು ಎಷ್ಟು ಬಂದಿದೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಒಂದು ನಿರ್ವಹಣಾ ಸಮಿತಿ ಇದೆ. ಮುಖ್ಯಮಂತ್ರಿಗಳಿರ್ತಾರೆ, ನಮ್ಮ ಮಿನಿಸ್ಟರ್ ಜಲಸಂಪನ್ಮೂಲ ಸಚಿವರು ಇರ್ತಾರೆ, ನಾವಿರ್ತೀವಿ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಶಾಸಕರಿರ್ತಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯನ ತಗೋತೀವಿ. ಆ ನಿರ್ಣಯ ತಗೊಂಡಾದ್ಮೇಲೆ ನಾವು ಇಲ್ಲೆಲ್ಲ ಆಶ್ವಾಸನೆ ಭಾಷಣ ಮಾಡಿ ಹೋಗ್ಬೋದು. ಆಮೇಲೆ ನಾವಿಲ್ಲೊಂದು ಭಾಷಣ ಮಾಡಿ ಅಲ್ಲಿ ಹೋಗ್ಬಿಟ್ಟು ಇಲ್ಲಪ್ಪ ಈ ಸರಿ ನಾವು ಈಗಾಗಲೇ ಸರ್ಕಾರ ಬೆಳೆ ಹಾಕಬೇಡಿ, ಅಲ್ಪಾವಧಿ ಬೆಳೆ ಹಾಕಿ ಇದು ಮಾಡಿ ಏನು ಹೇಳ್ತಾರೆ ನೋಡೋಣ. ಸರ್ಕಾರ ತೀರ್ಮಾನ, ನಮ್ಮೊಬ್ಬರ ತೀರ್ಮಾನ ಅಲ್ಲ. ಸ್ವಲ್ಪ ನೀರು ಬಂದಿದೆ, ಇನ್ನೂ ಏನಾರ ಬರುತ್ತಾ, ಭಗವಂತ ಏನಾರ ದಯಮಾಡಿ ಬಂದರೆ ನಿರೀಕ್ಷೆ ಇದೆ ಅಂತ ಕಾಣುತ್ತೆ. ಈಗೆಲ್ಲ ಹವಾಮಾನ ವರದಿ ಪ್ರಕಾರ ಮುಂದಿನ ವಾರ 8 ಡೇಸ್ ಮಳೆ ಇದೆ ಅಂತೇಳಿ ಹೇಳಿದ್ದಾರೆ. ಅವಾಗ ಬಂದು ಡ್ಯಾಮ್ ತುಂಬಿತು ಅಂದರೆ ಯಾರನ್ನೂ ಹೇಳಂಗಿಲ್ಲ, ಕೇಳೋಕ್ಕಿಲ್ಲ, ನೀರು ಬಿಡ್ತಾ ಇರ್ತಾರೆ. ಈಗೇನು ಮಾಡುತ್ತೆ ಅಂದರೆ ನಮ್ಮದು ಇಕ್ಕಟ್ಟಿದೆಯಲ್ಲ, ಮಡ್ರಾಸಿ ನೀರು ಕೊಡಲೇಬೇಕು. ನಮ್ಮ ಹತ್ರ ನೀರಿಲ್ಲದೆ ಇದ್ರೂ ಕೊಡಬೇಕು ಅಂತ ಆದೇಶ ಇರ್ತವೆ. ಇವೆಲ್ಲ ಅಂತಾರಾಜ್ಯ ಹೆಕ್ಟೇರ್ ಬಿತ್ತನೆ ಆಗಿತ್ತು. ಎಷ್ಟು ಹೆಕ್ಟೇರ್ ಬಿತ್ತನೆ ಆಯಿತು ಲೆಕ್ಕ ಇದೆಯಾ? ಎಷ್ಟು ಹೆಕ್ಟೇರ್ ಬಿತ್ತನೆ ಆಗಿದೆ? ಜೋಳ ಸರ್ ನಮಗೆ ಹಾಸನಲ್ಲಿ 45,000 ಹೆಕ್ಟೇರ್ ಟೋಟಲ್ ಏರಿಯಾ ಸರ್, ನಮ್ದು ಹಾಸನ ತಾಲೂಕು. ಅದ್ರಲ್ಲಿ 35,000 ಹೆಕ್ಟೇರ್ ನಾನು ಕೇಳ್ತಾ ಇರೋದು ಕಟಾಯ ಹೋಗ್ಲಿ ಬಿತ್ತನೆ ಆಗಿದೆ. 6,000 ಬಂದಿದೆ. ಅದಕ್ಕೆ ಇನ್ಶೂರೆನ್ಸ್ ಕಟ್ಟಿದಾರ ರೈತರು? ಇನ್ಶೂರೆನ್ಸ್ ಈ ಸಲ ಹೈಯೆಸ್ಟ್ ಕಟ್ಸಿದ್ದೀವಿ ಸರ್. ಅಲ್ಲ ಹೈಯೆಸ್ಟ್ ಅಲ್ಲ, ಎಷ್ಟು ಹೆಕ್ಟೇರ್ಗೆ ದಾಖಲೆ ಇರಬೇಕು? 12,000 ಹೆಕ್ಟೇರ್ಗೆ ಕಟ್ಸಿದ್ದೀವಿ ಸರ್. 12,000 ಹೆಕ್ಟೇರಿಗೆ ಇನ್ಶೂರೆನ್ಸ್ ಕಟ್ಟಿದ್ದೀರಿ? ಇನ್ಶೂರೆನ್ಸ್ ಕಟ್ಟಿ ಆಗಿದೆ. ಹೌದು ಸರ್. ಆಮೇಲೆ ಕಟ್ಟಿದ್ದಾರೆ ಸರ್. 43,830 ಜನ ಕಟ್ಟಿದ್ದಾರೆ. ಹೌದು ಸರ್. ಆಮೇಲೆ ಅದಕ್ಕೆ ಅವ್ರು ಬಂದಾರ, ಇವರು ಇನ್ಶೂರೆನ್ಸ್ ಕಂಪ್ನಿಯವರು ಯಾರು, ಬಾರಪ್ಪ ಇಲ್ಲಿ ಹರೀಶ್ ಹತ್ರ ಹೋಗಿ ಇಟ್ಕೊಂಡು ಬಿತ್ತನೆ ಆಗಿಲ್ಲ, ಈ ಸೋಯಿಂಗ್ ಯಾವ್ದು ಆಗಿಲ್ಲ, ಆ ಪ್ರದೇಶಕ್ಕೆ 50% ಇನ್ಶೂರೆನ್ಸ್ ಬರುತ್ತೆ. ನಾವು ಈಗ ಏನು ಇಮಿಡಿಯೇಟ್ ಆಗಿ ಬೆಳೆನೇ ಹೌದು, ಅದನ್ನ ನಾವು ಫಸ್ಟ್ ಕೊಡ್ಬೋದು. ಇನ್ಶೂರೆನ್ಸ್ ಅದು ನೋಡ್ರಿ, ನಾನು ಹೇಳ್ತೀನಿ ಕೇಳಿ. ಹಿಂದೆ ಇನ್ಶೂರೆನ್ಸು, ಕ್ರಾಪ್ ಇನ್ಶೂರೆನ್ಸು ಎಲ್ಲ ತಲೂ ಇದೆ ಮೊದಲಿಗೆ. ಆದರೆ ಈಗ ಇನ್ಶೂರೆನ್ಸು ಮಾದರಿಯಾಗಿ ಒಂದು ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಅಂತಲೇ ಫಸಲ್ ವಿಮಾ ಯೋಜನೆ ಅಂತೇಳಿ ಮಾಡಿ ಭಾಳ ಪ್ರಮಾಣದಲ್ಲಿ ತಗೋತಾರೆ. ಈಗ ನಮ್ಮ ಅರಸೀಕೆರೆನಲ್ಲೇ ದಾಳಿಂಬೆಗೆ 24 ಲಕ್ಷ ತೊಗೊಂಡಿರು, ಅಲ್ಲ 24 ಕೋಟಿ. ಯಾಕೆಂದರೆ ಬೆಳೆ ಹಾನಿಯಾಗಿರುತ್ತೆ. ಕಾನೂನು ಪ್ರಕಾರ ಇರಬೇಕಷ್ಟೇ, ಅವರ ರೂಲ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಇರಬೇಕು. ಈಗ 2 ಜನ ಸೇರಿ ಜಾಯಿಂಟಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಸೇರಿ ಒಂದು ರೈತರಿಗೆ ಶಾಶ್ವತವಾದಂಥ ಬೆಳೆ ವಿಮೆನ ಇನ್ಶೂರೆನ್ಸನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ರಿಂದ ಹೆಸರನ್ನು ಇಟ್ಟು ಇವತ್ತು ಕೇಂದ್ರ 50 ಭಾಗ, ರಾಜ್ಯ ಸರ್ಕಾರ 50 ಭಾಗ ಹಣವನ್ನು ಹಾಕಿ ಈ
ರೈತರಿಗೆ ಬೆಳೆ ವಿಮೆಯನ್ನು ಒದಗಿಸ್ತಕ್ಕಂಥ ಒಂದು ಬೃಹತ್ ಪ್ರಮಾಣದ ಯೋಜನೆ ಇವತ್ತು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿದೆ. ಅದನ್ನು ನಮ್ಮ ರೈತರು ಇದಕ್ಕೆ ನಮ್ಮ ಅಧಿಕಾರಿಗಳು ಇದನ್ನು ತಿಳುವಳಿಕೆ ಕೊಟ್ಟು ಅವ್ರಿಗೆಲ್ಲ ರೈತರಿಗೆ ಇದನ್ನು ಕಟ್ಟಿಸ್ತಕ್ಕಂಥ ಕೆಲಸ ಆಗಬೇಕು. ಇದೆ ದೊಡ್ಡ ಪ್ರಮಾಣದಲ್ಲಿ ಇನ್ಶೂರೆನ್ಸನ್ನು ತಗೋತಾ ಇದ್ದಾರೆ ಜನ ಎಲ್ಲ. ಇವತ್ತು ಯಾವ 25% ಅವನು ಸೋಯಿಂಗ್ ಮಾಡಲಿಲ್ಲ, ಬೆಳೆ ಹೊರಟೋಯ್ತು ಅಂತ ಅಂದರೆ ತಕ್ಷಣ 25% ಕೊಡ್ಬೇಕು ಅವತ್ತೇ. ಮತ್ತೆ ಇನ್ನು ಆ ಬೆಳೆ ನಾಶ ಇದ್ದಕ್ಕೆ ಮತ್ತೆಷ್ಟು ಕೊಡಬೇಕು ಅನ್ನೋದನ್ನು ಅವರು ಇನ್ಶೂರೆನ್ಸ್ ಕಂಪ್ನಿಯವರು ಮತ್ತು ನಮ್ಮ ಅಧಿಕಾರಿಗಳು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಉಳಿದದ್ದನ್ನು ಕೊಡಬೇಕು. ಭಾಳ ಪ್ರಮಾಣದಲ್ಲಿ ಇದೆ. ನಮ್ಮ ರೈತರು ಇದನ್ನು ಉಪಯೋಗಿಸ್ಕೊತಾ ಇಲ್ಲ, ಇದನ್ನು ಉಪಯೋಗಿಸ್ಕೋಬೇಕು. ಈ ಯಾವಾಗ ತಲುಪುತ್ತೆ ಸರ್? ಮೊದಲನೇ ಹಂತದ್ದು ಈಗ ಸ್ಟಾರ್ಟ್ ಆಗಬೇಕೀಗ. ಹೋಗಿದೆಯಲ್ಲ, ಈಗ ನೋಡ್ತಾ ಇದೀವಲ್ಲ, ಬೆಳೆನೇ ಬಿತ್ತನೆ ಆಗಿಲ್ಲ, ಬೆಳೆ ಹುಟ್ಟೇ ಇಲ್ಲ ಅಂತ ಅಂದಮೇಲೆ ಅದಕ್ಕೆ ಇನ್ಶೂರೆನ್ಸ್ ಕೊಡಲೇಬೇಕಲ್ಲ. ಈಗ ಫಸ್ಟ್ 25 ಕೊಟ್ಬಿಡ್ತಾರೆ. ಆಮೇಲೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಬೆಳೆ ನಾಶ ಆಯಿತು, ಹೆಂಗಾಯ್ತು, ಏನಾಯಿತು ಅಂತ ವೆರಿಫಿಕೇಶನ್ ಮಾಡಿ ಮತ್ತೆ ಕೊಡ್ತಾರೆ. ಎರಡನೇ ಹಂತದ್ದು ನಾಳೆ ನೀರು ಬಿಡಿ ಅನ್ನೋದು ಇಲ್ಲಿನ ಸಾಕಷ್ಟು ರೈತರ ಆಗ್ರಹ ಸರ್. ಯಾಕಂದರೆ ಈ ಸ್ಥಳೀಯ ಎರಡನೇ ದಿನದ ಬರದ ಅಧ್ಯಯನದ ಬಗ್ಗೆ ಪ್ರವಾಸ ಮಾಡ್ತಿದ್ರಿ, ಜಿಲ್ಲೆಯಲ್ಲಿ ಹೇಗೆ ಅನ್ನಿಸ್ತು ಸರ್? ಈಗ ಜಿಲ್ಲೆಯಲ್ಲಿ ನಾವು ನಿನ್ನೆ ಚನ್ನರಾಯಪಟ್ಟಣದಿಂದ ಹೊಳೆನರಸೀಪುರ, ಅರ್ಕಲಗೂಡು ಮೂರನ್ನು ನಾವು ನೋಡ್ದೋ, ಬಿತ್ತನೆ ಆಗಿಲ್ಲ. ಆಮೇಲೆ ಭಾಳಷ್ಟು ಸುಮಾರು 75% 80% ಬಿತ್ತನೆ ಆಗಿಲ್ಲ. ಬಿತ್ತನೆ ಆಗದೆ ಇರೋಂಥ ಈ ಸಂದರ್ಭದಲ್ಲಿ ನಾವು ಅವರು ಇನ್ಶೂರೆನ್ಸನ್ನು ಕಟ್ಟಿರ್ತಕ್ಕಂಥ ರೈತರುಗಳಿಗೆ ಮೊದಲು 25% ಪರಿಹಾರನ ಅವ್ರಿಗೆ ತಾತ್ಕಾಲಿಕ ಪರಿಹಾರವಾಗಿ ಕೊಡಬೇಕು. ಆ ಕೊಡೋವಂಥ ಕಾರ್ಯಕ್ಕೋಸ್ಕರ ಈ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಒಂದನೇದು ಭಾಳ ಮಟ್ಟಿಗೆ ಆಗಿಲ್ಲ, ಬಿತ್ತನೆ ಆಗಿಲ್ಲ, ಅದರಿಂದ ಬರ ಅಂತೇಳಿ ಡಿಕ್ಲೇರ್ ಮಾಡಿಸ್ಬೇಕಲ್ಲ, ಅದಕ್ಕೆ ಒಂದು ಗೈಡ್ಲೈನ್ಸ್ ಇದೆ, ಒಂದು ನಿಯಮಾವಳಿ ಇದೆ. ನಿಯಮಾವಳಿ ಪ್ರಕಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಅಧ್ಯಯನ ಮಾಡಿ ಡಾಟ್ನ ಡಿಕ್ಲೇರ್ ಮಾಡೋದು ನಾವಲ್ಲ, ರಾಜ್ಯ ಅಲ್ಲ, ಕೇಂದ್ರ ಸರ್ಕಾರ ಡಾಟ್ ಡಿಕ್ಲೇರ್ ಮಾಡೋದು. ನಾವು ವರದಿ ಕೊಡಬೇಕು. ಇದಕ್ಕೆಲ್ಲ ಪೂರಕವಾದಂಥ ದಾಖಲಾತಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಆ ಕೇಂದ್ರ ಸರ್ಕಾರ ಡಾಟ್ ಅಂತ ಡಿಕ್ಲೇರ್ ಮಾಡಿದ ಮೇಲೆ NDRF ಗೈಡ್ಲೈನ್ಸ್ ಅಂತ ಒಂದಿದೆ. ಆ NDRF ಗೈಡ್ಲೈನ್ಸ್ ಪ್ರಕಾರ ಮತ್ತೆ ರೈತರಿಗೆ ಯಾವ ರೀತಿ ಪರಿಹಾರನ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಎರಡು ಜಂಟಿ ಸಮೀಕ್ಷೆಯಲ್ಲಿ ಆ ನಿಯೋಗದಲ್ಲಿ ತೀರ್ಮಾನ ಆಗುತ್ತೆ. ಅದಕ್ಕೋಸ್ಕರ ಈಗ ನಾವು ಕೇಂದ್ರ ಸರ್ಕಾರ ಮೊದಲು ಯಾರು ಬೆಳೆನೇ ಬಿತ್ತಿಲ್ಲ, ಯಾರು ಕೂಡ ಒಕ್ಕಲರನ್ನ ಮನವಿ ಮಾಡ್ತಾ ಇದ್ದಾರೆ, ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ತುಂಬಬೇಕಾದ್ರೆ ನಾಳೆ ನೀರು ಬಿಡಬೇಕು ಅಂತ. ಹಾಗಾಗಿ ಅದು ಯಾವಾಗ ಇದಾಗುತ್ತೆ ಸರ್? ಈಗ ನೀರನ್ನ ಬಿಡಬೇಕು ಅನ್ನೋ ಒತ್ತಾಯ, ನೀರು ಆಗಲೇಬೇಕು ಅನ್ನೋ ಒತ್ತಾಯ, ಅದು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಬೇಡಿಕೆ, ಅದೇನು ಇವತ್ತಿನ ಬೇಡಿಕೆ ಅಲ್ಲ. ಆದರೆ ಈ ಸಾರಿ ಲಭ್ಯತೆಯ ಆಧಾರದ ಮೇಲೆ ಏನೋ ಇಲ್ಲವೇ ಇಲ್ಲ ಪೂರ ಅನ್ನೋದಕ್ಕೆ ಒಂದು ಸ್ವಲ್ಪ ನೆನ್ನೆ ಆ ಕಡೆ ಭಾಗಕ್ಕೆ ಮಳೆ ಆಗಿ ಸ್ವಲ್ಪ ನೀರು ಬಂದಿದೆ. ಆ ನೀರನ್ನು ಎಷ್ಟು ಬಂದಿದೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಕೋಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಒಂದು ನಿರ್ವಹಣಾ ಸಮಿತಿ ಇದೆ. ಮುಖ್ಯಮಂತ್ರಿಗಳಿರ್ತಾರೆ, ನಮ್ಮ ಮಿನಿಸ್ಟರ್ ಜಲಸಂಪನ್ಮೂಲ ಸಚಿವರು ಇರ್ತಾರೆ, ನಾವಿರ್ತೀವಿ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಶಾಸಕರಿರ್ತಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯನ ತಗೋತೀವಿ. ಆ ನಿರ್ಣಯ ತಗೊಂಡು ಆದಮೇಲೆ ನಾವು ಇಲ್ಲೆಲ್ಲ ಆಶ್ವಾಸನೆ ಭಾಷಣ ಮಾಡಿ ಹೋಗ್ಬೋದು. ಆಮೇಲೆ ನಾವಿಲ್ಲೊಂದು ಭಾಷಣ ಮಾಡಿ ಅಲ್ಲಿ ಹೋಗ್ಬಿಟ್ಟು ಇಲ್ಲಪ್ಪ ಈ ಸರಿ ನಾವು ಈಗಾಗಲೇ ಸರ್ಕಾರ ಬೆಳೆ ಹಾಕಬೇಡಿ, ಅಲ್ಪಾವಧಿ ಬೆಳೆ ಹಾಕಿ ಇದು ಮಾಡಿ ಏನು ಹೇಳ್ತಾರೆ ನೋಡೋಣ. ಸರ್ಕಾರ ತೀರ್ಮಾನ, ನಮ್ಮೊಬ್ಬರ ತೀರ್ಮಾನ ಅಲ್ಲ. ಸ್ವಲ್ಪ ನೀರು ಬಂದಿದೆ, ಇನ್ನೂ ಏನಾರ ಬರುತ್ತಾ, ಭಗವಂತ ಏನಾರ ದಯಮಾಡಿ ಬಂದರೆ ನಿರೀಕ್ಷೆ ಇದೆ ಅಂತ ಕಾಣುತ್ತೆ. ಈಗೆಲ್ಲ ಹವಾಮಾನ ವರದಿ ಪ್ರಕಾರ ಮುಂದಿನ ವಾರ 8 ಡೇಸ್ ಮಳೆ ಇದೆ ಅಂತೇಳಿ ಹೇಳಿದ್ದಾರೆ. ಅವಾಗ ಬಂದು ಡ್ಯಾಮ್ ತುಂಬಿತು ಅಂದರೆ ಏನು ಹೊಸ ರಾಜಕೀಯ ಅಂದರೆ ನಾನು ಹೊಸದಾಗಿ MLA ಮಿನಿಸ್ಟರ್ ಆಗಿದ್ದೀನಿ ಅನ್ನೋದೇ ಪರ್ವ ಅಲ್ಲ ಸರ್. ಏನಾರ ರೇವಣ್ಣನಿಗೆ ನಾನು ಯಾವ ನೀವು ಪತ್ರಿಕೆಯರದು ಹೇಳೋದು, ನಾನು ಯಾವ ರೇವಣ್ಣರ ಹೆಸರು ಹೇಳಿದೆ, ಯಾರು ಹೇಳಿಲ್ಲಪ್ಪ. ಯಾವ ಸವಾಲು ಇಲ್ಲ, ಚಾಲೆಂಜು ಇಲ್ಲ, ಏನೂ ಇಲ್ಲ. ನಾವು ಹೊಸ ರಾಜಕೀಯ ಪ್ರಾರಂಭ ಆಯ್ತು ಅಂದರೆ ನಾನು ಹೊಸದಾಗಿ ಮಂತ್ರಿ ಆಗಿದ್ದೀನಿ, ಹೊಸ ರಾಜಕೀಯ ಪ್ರಾರಂಭ ಆಯ್ತ್ರಪ್ಪ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಒಬ್ಬ ರೈತನ ಮಗ ಮಂತ್ರಿ ಆಗಿದ್ದೀನಿ ಈ ಜಿಲ್ಲೆಯಲ್ಲಿ. ನಾವು ಕೆಲಸ ಮಾಡ್ತೀವಿ,
ಅಂತೇಳಿ ಹೇಳಿದ್ದೀವಿ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಕಿಲ್ಲ. ಅದಕ್ಕೆ ಯಾರ ವಿರುದ್ಧನೂ ನನ್ನ ಹೋರಾಟ ಅಲ್ಲ. ಈ ಜಿಲ್ಲೆಯ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಹೋರಾಟ. ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡೋವಂಥದ್ದಕ್ಕೆ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.